ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಆದರ್ಶ ವಿದ್ಯಾಲಯಗಳ ಪ್ರವೇಶ ಪರೀಕ್ಷೆಯ ಮಾನಸಿಕ ಸಾಮರ್ಥ್ಯದ ಸಂಭವನೀಯ ಕೀ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ವಿಷಯಗಳ ಸಂಭವನೀಯ ಕೀ ಉತ್ತರ ಮತ್ತು ಗಣಿತ ವಿಷಯದ ಕುರಿತಾದ ಸಂಭವನೀಯ ಕೀ ಉತ್ತರಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯದ ಸಂಭವನೀಯ ಕೀ ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲೇ ಕ್ವಶನ್ನ ಏನೈತಪ್ಪ ಅಂದ್ರೆ, ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಕೊಟ್ಟಪ್ಪ ಅಂದ್ರೆ 53 ಮತ್ತು 64 ಕೊಟ್ಟ, ನೆಕ್ಸ್ಟ್ 75 ಅದರ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯ ಅಂತ ಕೊಟ್ಟಾರ. 53 ಮತ್ತು 64 ನಡುವೆ ಒಂದು ಸಂಬಂಧ ಇದ್ರೆ 75 ಮತ್ತು ಅದರ ಮುಂದಿನ ಸಂಖ್ಯೆ ಯಾವುದು ಬರ್ತದೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯಾವ ಥರನಪ್ಪ ಅಂದ್ರೆ, ಇವಾಗ 5 + 3 = ಎಷ್ಟಾಯ್ತು? 8. 8ರ ವರ್ಗಮೂಲ 64. ನೆಕ್ಸ್ಟ್ ಅದೇ ರೀತಿಯಾಗಿ 7 + 5 ಎಷ್ಟಾಯ್ತು? 12. 12ರ ವರ್ಗಮೂಲ 144. ಸರಿಯಾದ ಉತ್ತರ ಆಪ್ಷನ್ ಡಿ 144 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇದ್ದು, ಒಂದು ಗಡಿಯಾರದಲ್ಲಿ ಸಮಯ 6 ಗಂಟೆ ಆಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಎಷ್ಟು ಅಂತ ಕೇಳ. ಇದಕ್ಕೆ ಸರಿಯಾದ ಉತ್ತರ ಬಂದು ಯಾವಪ್ಪ ಅಂದ್ರೆ 180 ಡಿಗ್ರಿ. ಇವಾಗ ಒಂದು ಗಡಿಯಾರ ಈ ಥರ ಆಗೈತೆ ಅಂದ್ರೆ ಇಲ್ಲಿ 12, ಇಲ್ಲಿ 6 ಗಂಟೆ ತೋರಿಸಿರ್ತೈತಿ. ಈ ಥರ 6 ಗಂಟೆ ಆದಾಗ ಇಲ್ಲಿ ನಡುವೆ ಕೋನ ಎಷ್ಟು ಉಂಟಾಕೈತಿ? ಇಲ್ಲಿ 180 ಡಿಗ್ರಿ ಕೋನ ನಮ್ಗೆ ಉಂಟಾಕೈತಿ. ಆದ್ದರಿಂದ ಸರಿಯಾದ ಉತ್ತರ ಅದು ಆಪ್ಷನ್ ಸಿ 180 ಡಿಗ್ರಿ. ನೆಕ್ಸ್ಟ್ ಕ್ವಶನ್, ಮೂರನೇದು, ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ. ಯಾವುದಾದ್ರು ಕೊಟ್ಟರು? ಆಪ್ಷನ್ ಎ 23, 25, 11, 13, 5, 7, 17 ಮತ್ತು 19 ಕೊಟ್ಟಿದ್ದಾರೆ. ಇದ್ರೊಳಗೆ ಯಾವಪ್ಪ ಗುಂಪಿಗೆ ಸೇರಿದ ಪದ ಅಂತಂದ್ರೆ ಮೂರನೇದಕ್ಕೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 11 ಮತ್ತು 13 ಅವಿಭಾಜ್ಯ ಸಂಖ್ಯೆ, 17 ಮತ್ತು 19 ಅವಿಭಾಜ್ಯ ಸಂಖ್ಯೆ, 5 ಮತ್ತು 7 ಅವಿಭಾಜ್ಯ ಸಂಖ್ಯೆ. ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ಒಂದು ಅವಿಭಾಜ್ಯ ಸಂಖ್ಯೆ, ಒಂದು ಭಾಜ್ಯ ಸಂಖ್ಯೆನ ಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಒಂದು ಗುಂಪಿಗೆ ಸೇರಿದ ಪದ ಯಾವುದು? 23 ಮತ್ತು 25. ನೆಕ್ಸ್ಟ್ ನಾಲ್ಕನೇದು, EH, GJ, IL, KL ಮುಂದಿನ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಇ ಆದಮೇಲೆ ಎಫ್ ಬಿಟ್ಟರು, ಜಿ ತೊಗೊಂಡಾರು. ನೆಕ್ಸ್ಟ್ H ಬಿಟ್ಟು ಐ ತೊಗೊಂಡಾರು. ಈ ಕೆ ಆದಮೇಲೆ ನೆಕ್ಸ್ಟ್ ಏನು? ಎಲ್ ಬಿಡೋದು, ಎಮ್ಮನ್ನು ತೆಗೆದುಕೊಳ್ಳೋದಿಲ್ಲ. ನೆಕ್ಸ್ಟ್ H, ಜೆ ಐ ಬಿಟ್ಟಲ್ಲಿ ಜೆನ ತೊಗೊಂಡಿದ್ದಾರೆ. ಜೆ ಆದಮೇಲೆ ಕೆ ಬಿಟ್ಟರು, ಎಲ್ಲ ತೊಗೊಂಡಿದ್ದಾರೆ. ನೆಕ್ಸ್ಟ್ ಎಲ್ ಆದಮೇಲೆ ಎಮ್ಮನ್ನು ಬಿಟ್ಟಾರೆ, ಎನ್ನ ತೊಗೊಂಡಿದ್ದಾರೆ. ಎನ್ ಆದಮೇಲೆ ಓ ಬಿಡಬೇಕು, ಇಲ್ಲಿ ನೆಕ್ಸ್ಟ್ ಪಿ ಅನ್ನು ತೊಗೋಬೇಕು. ಇಲ್ಲಿ ಹಂಗಾರೆ ಸರಿಯಾದ ಉತ್ತರ ಯಾವುದಾಯ್ತು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವುದಿಲ್ಲ ಸರಣಿಯ ಪೂರ್ಣಗೊಳಿಸುವುದು ಯಾವುದು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, MP. ನೆಕ್ಸ್ಟ್ ಫಿಫ್ತ್ ಒನ್ ಕ್ವಶನ್, ಪ್ರವೀಣನು ತನ್ನ ಮನೆಯಿಂದ ಪೂರ್ವಕ್ಕೆ 5 ಕಿಲೋಮೀಟರ್ ಚಲಿಸಿ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸಿ ಪುನಃ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸಿದರೆ ಅವಳು ಚಲಿಸುತ್ತಿರುವ ದಿಕ್ಕು ಯಾವುದು ಅಂತ ಕೇಳ್ಯಾರ. ಯಾವ ಥರನಪ್ಪ? ಪ್ರವೀಣನು ಮನೆಯಿಂದ ಪೂರ್ವಕ್ಕೆ ಎಷ್ಟು ಚಲಿಸ್ತಾನೆ? 5 ಕಿಲೋಮೀಟರ್ನ ಚಲಿಸ್ತಾನೆ. ನಂತರ ಬಲಕ್ಕೆ ತಿರುಗ್ತಾನೆ, ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ಚಲಿಸ್ತಾನೆ. ನಂತರ ಮತ್ತು ಬಲಕ್ಕೆ ತಿರುಗಿ ಮತ್ತು 3 ಕಿಲೋಮೀಟರ್ ಚಲಿಸ್ತಾನೆ. ಇಲ್ಲಿಂದ ಇದು ಪೂರ್ವ, ವಾಪಸ್ ಇದ್ರ ವಿರುದ್ಧ ದಿಕ್ಕಿನ ಬರತಾನು ಅಂದ್ರೆ ಇದು ಪಶ್ಚಿಮ. ಸರಿಯಾದ ಉತ್ತರ ಯಾವುದಿಲ್ಲ. ಹಂಗಾರೆ ಯಾವ ದಿಕ್ಕಿನಲ್ಲಿ ಚಲಿಸತ್ತಾನವ? ಪಶ್ಚಿಮ ದಿಕ್ಕಿನಲ್ಲಿ ಚಲಿಸತ್ತಾನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ. ನೆಕ್ಸ್ಟ್ ಸಿಕ್ಸ್ತ್ ಒನ್ ಕ್ವಶನ್,
ಈ ಸರಣಿಯ ಮುಂದಿನ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರ. ಏನೇನು ಕೊಟ್ಟಾರ ಅವರು? 8, 12, 18 ಮತ್ತು 26 ಕೊಟ್ಟಾರ. ಇವಾಗ 8 ಮತ್ತು 12 ನಡು ಎಷ್ಟು ಡಿಸ್ಟೆನ್ಸ್ ಐತಿ? 4 ಗ್ಯಾಪ್ ಐತಿ. 12 ಮತ್ತು 18 ನಡು ಒಟ್ಟಾರೆಯಾಗಿ 6 ಸಂಖ್ಯೆ ಗ್ಯಾಪ್ ಐತಿ. 18 ಮತ್ತು 26 ನಡು 8 ಸಂಖ್ಯೆ ಗ್ಯಾಪ್. ಹಂಗಾರೆ 26 ಮತ್ತು ಅದ್ರ ನೆಕ್ಸ್ಟ್ ಸಂಖ್ಯೆ ನಡು 10 ಗ್ಯಾಪ್ ಇರಬೇಕು. 26 ಅಂದ್ರೆ ಮುಂದಿನ ಸಂಖ್ಯೆ 10 ಗ್ಯಾಪ್ ಇಟ್ಟು ಯಾಕೆ ಬರ್ತೈತಿ? ಆಪ್ಷನ್ ಎ 36 ಇಸ್ ಅ ರೈಟ್ ಆನ್ಸರ್. ಯಾವುದು ಸರಿಯಾದ ಉತ್ತರ? ಆಪ್ಷನ್ ಎ 36. ನೆಕ್ಸ್ಟ್ ಒನ್ 7th ಕ್ವಶನ್. CAR ಕಾರ್ ಎಂಬುದನ್ನು 22 ಸಂಕೇತದಿಂದ ಸಂಕೇತಿಸಿದರೆ ಬಸ್ ಎಂಬುದನ್ನು ಹೇಗೆ ಸಂಕೇತಿಸಬಹುದು? ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ, ಇದನ್ನು ಯಾವ ಥರ ಮಾಡಿದಾರಪ್ಪ ಅಂದ್ರೆ, ಸಿದ ಸಂಕೇತ ಯಾವುದು? 3. ಎ ಯಾವ್ದು ಬರ್ತಪ್ಪ ಅಂದ್ರೆ A1. ನೆಕ್ಸ್ಟ್ ಆರ ಸಂಕೇತ ಯಾವಪ್ಪ ಅಂದ್ರೆ 18. ಇವನಿಷ್ಟು ಸೇರಿಸಿದ್ರೆ ಎಷ್ಟಾಗ್ತದೆ? ಟೋಟಲ್ 22 ಬರ್ತದೆ. ಇಲ್ಲಿ ಏನು ಕೊಟ್ಟಾರ? ಕಾರ್ದ ಸಂಕೇತ 22. ನೆಕ್ಸ್ಟ್ ಅದೇ ರೀತಿ ನಾವೇನು ಮಾಡಬೇಕಪ್ಪ ಅಂದ್ರೆ, ಬಸ್ ಬಿ ಎಷ್ಟು ಬರ್ತೈತಿ? ಎಷ್ಟು? 2. ಯುನ ಸ್ಥಾನ ಯಾವುದು? ಯುನ ಸ್ಥಾನ 21. ಎಸ್ನ ಸ್ಥಾನ 19. ಇವಾಗ ಇವನಿಷ್ಟು ಕೂಡಿಸಿದಾಗ ಸರಿಯಾದ ಆನ್ಸರ್ ಎಷ್ಟು ಬರ್ತೈತಿ? ಸರಿಯಾದ ಉತ್ತರ ಎಷ್ಟು ಬರ್ತಪ್ಪ ಅಂದ್ರೆ 42. ಎಷ್ಟು? 7ನೇ ಕ್ವಶನ್ದ ಸರಿಯಾದ ಉತ್ತರ 22. ನೆಕ್ಸ್ಟ್ 8. ಧ್ರುವನ್ ಆಗಸ್ಟ್ 29 ಬುಧವಾರದಂದು ಜನಿಸಿದರೆ ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ ದಿನ ಯಾವುದು ಅಂತ ಕೇಳ್ಯಾರ. ಏನು ಮಾಡಿಲ್ಲ? ಧ್ರುವನ ಆಗಸ್ಟ್ 29 ಬುಧವಾರದಂದ ಜನಿಸ್ಯಾನ. ಅದೇ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಆಗಸ್ಟ್ 15 ಯಾವಾಗ ಆಚರಣೆ ಮಾಡ್ಯಾರು ಅಂತ ಕೇಳ್ತಾರೆ. ಅದರ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಬುಧವಾರ. ಯಾವತ್ತು ಆಚರಿಸ್ಯಾರಂಗಾರ? ಬುಧವಾರ. ಆ ಹುಟ್ಟಿದ ದಿನದಂದೇ, ಆ ವಾರದಂದೇ ಏನು ಮಾಡ್ಯಾರ? ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಬುಧವಾರ. ನೆಕ್ಸ್ಟ್ 9th ಕ್ವಶನ್. ಈ ಸರಣಿಯನ್ನು ಪೂರ್ಣಗೊಳಿಸಿ ಅಂತ ಕೊಟ್ಟಾರ. ಇಲ್ಲಿ ನಾವು 1ನೇ ಚಿತ್ರ ನೋಡ್ಬೋದು. 1ನೇ ಚಿತ್ರ ಈ ಸೈಡ್ ಏನು ಮಾಡ್ತಿ? ಬಾಣದ ಗುರುತ ಅಂತ ತೋರ್ಸೈತಿ. ಅದ್ರ ನೆಕ್ಸ್ಟ್ ಬರೋದನ್ನ ವಿರುದ್ಧ ದಿಕ್ಕಿನಲ್ಲಿ ಬಾಣದ ಗುರುತು ತೋರ್ಸೈತಿ. ಮತ್ತು ನೆಕ್ಸ್ಟ್ ಅದ್ರ ಕೆಳಗೆ ಅದ್ರ ವಿರುದ್ಧ ದಿಕ್ಕಿನಲ್ಲಿ ಐತಿ. ಇವಾಗ ನೆಕ್ಸ್ಟ್ ಇಲ್ಲಿ 3ನೇ ಚಿತ್ರ ಈ ಥರ ಆಗೈತಿ. 4ನೇ ಚಿತ್ರ ಅದ್ರ ವಿರುದ್ಧ ದಿಕ್ಕು ಈ ಸೈಡ್ ಬರಬೇಕು. ಇವಾಗ ಇದು ಬರೋಂಗಿಲ್ಲ, ಯಾಕಂದರೆ ಇದು ವಿರುದ್ಧ ದಿಕ್ಕಿನಲ್ಲಿದೆ. ನೆಕ್ಸ್ಟ್ ಕಂಟಿನ್ಯೂ 2 ಸೇಮ್ ಬರಲ್ಲ, ಇದು ಸಹ ತಪ್ಪು. ಇವಾಗ ಇದು ಸಹ ಬರಲ್ಲ, ಯಾಕಂದ್ರೆ ನಮಗೆ ಯಾವ ಸೈಡ್ ಬರಬೇಕು? ಆದರೆ 3ನೇದ್ರ ವಿರುದ್ಧ ದಿಕ್ಕಿನ ಬರಬೇಕು. ಇದು ಸಹ ತಪ್ಪಾದ್ರೆ ನೆಕ್ಸ್ಟ್ ಯಾವುದು ನೋಡಿರಿ, ಇದು ವಿರುದ್ಧ ದಿಕ್ಕಿನಲ್ಲಿ ಬಂದೈತಿ. ಅದ್ರ ನೆಕ್ಸ್ಟು ಚಿತ್ರ ಮತ್ತು ಅದ್ರ ವಿರುದ್ಧ ದಿಕ್ಕು, ಅದ್ರ ನೆಕ್ಸ್ಟ್ ಚಿತ್ರ ಅದರ ವಿರುದ್ಧ ದಿಕ್ಕು ಐತಿ. ಈ ಥರ ಕಂಟಿನ್ಯೂ ವಿರುದ್ಧ ದಿಕ್ಕಿನಲ್ಲಿ ಬಂದಂಥ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 10th ಒಂದು ಲಾಸ್ಟ್ ಕೊನೆಯದಾಗಿ ಮೆಂಟಲ್ ಎಬಿಲಿಟಿಯಲ್ಲಿ ಕೊನೆಯ ಕ್ವಶನ್. ಈ ಆಕೃತಿಯಲ್ಲಿರುವ ಆಯತಗಳ ಒಟ್ಟು ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ. ಎಷ್ಟಪ್ಪ ಅಂದ್ರೆ ಸರಿಯಾದ ಉತ್ತರ ಇಲ್ಲಿ ಒಟ್ಟಾರೆಯಾಗಿ ನಾವು 7 ಆಯುಧಗಳನ್ನ ನೋಡ್ಬೋದು. ಎಲ್ಲೆಲ್ಲಿ 1 2 3 4 5 6 ಇದು 7. ಒಟ್ಟಾರೆಯಾಗಿ ನಾವು 7 ಆಯತಗಳನ್ನ ನಾವು ಇಲ್ಲಿ ಕಾಣ್ಬೋದು. ಯಾವ ಥರನೇ ನೋಡಿರಿ, ಒಂದು ಸಂಪೂರ್ಣ ವೃತ್ತ ಬರ್ತೈತಿ. ನೆಕ್ಸ್ಟ್ ಇದೊಂದಾಯಿತು, ಇದು 2 3 4 5, ಒಟ್ಟಾರೆಯಾಗಿ ಇಲ್ಲಿ 5 ಅದು. ನೆಕ್ಸ್ಟ್ ಇಲ್ಲಿ ಒಂದು ಆಯತ ಬರ್ತೈತಿ, ಇದು ಎಷ್ಟನೇದ್ದು? 6ನೇದ್ದು. ನೆಕ್ಸ್ಟ್ ಎಲ್ಲಿ ಬರ್ತೈತಿ? ಇಲ್ಲಿಂದ
ಇದು ಒಂದು ಆಯತ. ಒಟ್ಟಾರೆಯಾಗಿ ಎಷ್ಟದು 7 ಆಯತಗಳನ್ನ ನಾವು ಇಲ್ಲಿ ಕಾಣಬಹುದು. ಇದಿಷ್ಟಾಗಿತ್ತು ನಿಮ್ದು ಮೆಂಟಲ್ಬಿಲಿಟಿಯ ಪ್ರಶ್ನೋತ್ತರಗಳು. ನಂತರ ನಾವು ಇದೇ ಕ್ಲಾಸ್ನಲ್ಲಿ ಯಾವ್ದು ನೋಡೋಣಪ್ಪ ಅಂದ್ರೆ ಸಾಮಾನ್ಯ ಜ್ಞಾನವನ್ನು ನೋಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನದಲ್ಲಿ ಮೊದಲನೇ ಕ್ವಶನ್ ಏನೈತಿ, ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳಿದಾರೆ. ಹಾಗಾದ್ರೆ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಆಪ್ಷನ್ ಬಿ, ಹಾಕಿ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇದು, ರಾಷ್ಟ್ರಕವಿ ಬಿರುದಾಂಕಿತ ಪ್ರಥಮ ಕವಿ ಅಂತ ಕೇಳಿದಾರೆ. ಅವರು ಏನು ಕೇಳಿದಾರೆ? ರಾಷ್ಟ್ರಕವಿ ಬಿರುದಾಂಕಿತ, ರಾಷ್ಟ್ರಕವಿ ಅಂತ ಬಿರುದನ್ನು ಪಡೆದ ಪ್ರಥಮ ಕವಿ. ಕುವೆಂಪು ಅವ್ರನ್ನ ರಾಷ್ಟ್ರಕವಿ ಅಂತ ಕೇಳ್ತಾರೆ. ಓಕೆ, ಆದ್ರೆ ಪ್ರಥಮ ರಾಷ್ಟ್ರಕವಿ ಎಂಬ ಬಿರುದಾಂಕಿತ ಪಡೆದ ಯಾರಪ್ಪ ಅಂದ್ರೆ ಎಂ ಗೋವಿಂದ ಪೈ. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇದು, ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡ ಕಾರ್ಯಾಚರಣೆ ಯಾವುದು? ಯಾವುದಂಗಾರೆ ಇತ್ತೀಚೆಗೆ ಭಾರತ ಸೈನ್ಯ ಕೈಗೊಂಡಿತ್ತು? ಆಪರೇಷನ್ ಸಿಂಧೂರ. ನೆಕ್ಸ್ಟ್ ಫೋರ್ತ್ ಒನ್, ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತ ಏಕೈಕ ಆಟಗಾರ ಯಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿನ ಪಡೆದಂಥ ಏಕೈಕ ಕ್ರಿಕೆಟ್ ಆಟಗಾರ ಆಪ್ಷನ್ ಡಿ ಸಚಿನ್ ತೆಂಡೂಲ್ಕರ್ ಅವರು. ನೆಕ್ಸ್ಟ್ ಅದೇ ರೀತಿ 5ನೇ ಕ್ವಶನ್, ಭಾರತದ ರಾಷ್ಟ್ರೀಯ ಕ್ರೀಡಾ ದಿನ ಯಾವಾಗ ಆಚರಿಸ್ತಾರೆ ಅಂತ ಕೊಟ್ಟಾರೆ. ಏನು ಆಚರಿಸ್ತಾರೆ? ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಿಸ್ತಾರಪ್ಪ ಅಂದ್ರೆ ಆಗಸ್ಟ್ 29ರಂದು ಭಾರತದ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸ್ತಾರೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ, ಆಗಸ್ಟ್ 29. ನೆಕ್ಸ್ಟ್ 6ನೇದು, ಭಾರತದ ಕ್ಷೀರಕ್ರಾಂತಿಯ ಪಿತಾಮಹ ಯಾರು? ಭಾರತದಲ್ಲಿ ಕ್ಷೀರಕ್ರಾಂತಿಯ ಪಿತಾಮಹ ಯಾರಪ್ಪ ಅಂದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್. ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ HALನ ವಿಸ್ತೃತ ರೂಪ ಕೇಳಿದಾರೆ ಅವರು. HALನ ವಿಸ್ತೃತ ರೂಪ ಆಪ್ಷನ್ ಏನು ಕೊಟ್ಟಪ್ಪ ಅಂದ್ರೆ ಹಿಂದೂಸ್ತಾನ್ ಏರಿಯಾ ಲಿಮಿಟೆಡ್, ಹಿಂದೂಸ್ತಾನ್ ಆಟೋಮ್ಯಾಟಿಕ್ ಲಿಮಿಟೆಡ್, ಹಿಂದೂಸ್ತಾನ್ ಆರ್ಮಿ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಡಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸರಿಯಾದ ಉತ್ತರ ಆಪ್ಷನ್ ಡಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ನೆಕ್ಸ್ಟ್ 8ನೇದು, ಇಸ್ರೋದ ಪ್ರಧಾನ ಕಚೇರಿ ಇರುವ ಸ್ಥಳ. ಇಸ್ರೋ ಪ್ರಧಾನ ಕಚೇರಿ ಎಲ್ಲಿಪ್ಪ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ. ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಕರ್ನಾಟಕ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸಿದ ವೈದ್ಯಕೀಯ ಸೇವೆ ಯಾವುದು? ಇತ್ತೀಚೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಆರಂಭಿಸಿದ ವೈದ್ಯಕೀಯ ಸೇವೆ ಯಾವಪ್ಪ ಅಂದ್ರೆ ಆಪ್ಷನ್ ಎ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ಯಾವುದು? ಆಪ್ಷನ್ ಎ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ನೆಕ್ಸ್ಟ್ ಮೆಂಟಲ್ಬಿಲಿಟಿಯಲ್ಲಿ ಕೊನೆಯ ಪ್ರಶ್ನೆ, ಸಾಂಸ್ಕೃತಿಕ ನಗರ ಎಂದು ಪ್ರಖ್ಯಾತವಾಗಿರುವ ಕರ್ನಾಟಕದ ನಗರ ಯಾವುದು ಅಂತ ಕೇಳ. ಸಾಂಸ್ಕೃತಿಕ ನಗರ ಎಂದು ಪ್ರಖ್ಯಾತವಾಗಿರುವ ಕರ್ನಾಟಕದ ನಗರ ಯಾವುದಪ್ಪ ಅಂದ್ರೆ ಮೈಸೂರು. ಆಪ್ಷನ್ ಸಿ, ಮೈಸೂರು ನಗರ. ಇದಿಷ್ಟಾಗಿದ್ದರಿಂದ ಇವತ್ತಿನ ಈ ಒಂದು ವಿಡಿಯೋದಲ್ಲಿನ ಮೆಂಟಲ್ಬಿಲಿಟಿ ಮತ್ತು ಸಾಮಾನ್ಯ ಜ್ಞಾನದ ಕೀ ಉತ್ತರಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ವಿವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Yeah.